ನೀನೇ ಧೀಮಣಿ. ನಿನ್ನ ಪುತ್ರನಾದ ಉತ್ತರನು ಪುತ್ರಿಯಾದ ಉತ್ತರಿಯು ಮತ್ತು ನಿಮ್ಮ ಪ್ರಜಾ ಪರಿವಾರವಲ್ಲ ಸೇವಕ ನಮ್ಮ ಅಕ್ಕಯ್ಯ ಕೇಳಿಸಲಿಲ್ಲ ಬರೀ ತಮ್ಮನೇ ಅಕ್ಕಗೆ ಕ್ಷೇಮವೆಂದು ಕೇಳಿದೆಯಾ? ಹೌದು ಅಕ್ಕಯ್ಯ. ಅನ್ನದೇನೆ ಅಕ್ಕಯ್ಯ ಹಾಗಾದರೆ ಹೇಳುವಿನ ಕೇಳು. ಚೆನ್ನಾಗಿ ಹೇಳ ಅಕ್ಕಗೆ. ನಮ್ಮ ಪ್ರಜೆ ಪರಿವಾರದವರೆಲ್ಲರೂ ಕ್ಷೇಮದಿಂದಿರುವರು. ನೀವು ಮತ್ತು ನಿಮ್ಮ ಪ್ರಜೆ ಪರಿವಾರದವರೆಲ್ಲ ಕ್ಷೇಮದಿಂದಿರುವರ ಅನುಜಾಗ್ರಣಿ ಕ್ಷೇಮದಿ. ಅವು ಅಕ್ಕ ಅಮ್ಮ, ನನ್ನ ತಮ್ಮಂದಿರು ಮತ್ತು ನಮ್ಮ ಪ್ರಜಾ ಪರಿವಾರವೆಲ್ಲ ನಿನ್ನ ಹಿಂದಿನವರಿಗೂ ನಿನ್ನ ಪಾದ ಅಂತಃಕರಣದಿಂದ ಕ್ಷೇಮದಿಂದ ಇರುವೆವು. ಸಂತೋಷವೇ ಅಕ್ಕ ಅಮ್ಮ. ನಿನ್ನ ಪಾದ ಅಂತಃಕರಣದಿಂದ ನಿನ್ನ ಪಾದ ದರ್ಶನ ಆಶೀರ್ವಾದಕ್ಕೆ ಅದಕ್ಕಾಗಿ ಬಂದವರಿಗೆ ಖಂಡಿಯ ಆದ್ರಜಿ ತಮ್ಮನೇ ಅಕ್ಕ ಸುಧರ್ತಿದ್ದೇವೆ. ಇನ್ನೊಂದು ಮಹತ್ವದ ವಿಚಾರ ಕೇಳಿದೇನಲ್ಲ, ಅದು ಏನು ಅಕ್ಕಯ್ಯ? ತಮ್ಮನೇ ಅಗ್ರಜೆ
ನನ್ನನ್ನು ಕಂಡರೆ ಮಾತನಾಡುವುದಿಲ್ಲ ಸೇರುವುದಿಲ್ಲ ಎನ್ನುವ ಮಾತು ಕೇಳಿರುವನು. ಈ ಮಾತು ನಿಜವೇ ಜಾತ್ರೆನೇ ಜೀವನೇ? ಅವಳು ಅಕ್ಕಯ್ಯ ನಿನಗೇನು ಹುಚ್ಚು ಹಿಡಿದಿರುವುದೇ? ಅದು ಹೇಗೆ? ಹದಮನು ಎಲ್ಲ ಗಂಡು ಸೇರಿದಂತೆಯೇ ಅವನು ಈ ಮೇಲೆ ಬಾರಲೆ ನಿನ್ನ ಗಂಡನ ತಪ್ಪು ಕಾಣಿಕೆಯನ್ನು ಕೇಳಲೇ ಎನ್ನೋ ಕೋಪಂ ತಾಯಲೇ ರಾಜನವರ ಹಗೆಯನ್ನು ತಪ್ಪಲೆ ನನಗೆ ಸರಿಗಟ್ಟಲೆ ಪರರಾಜ್ಯರಿಗೆ ಮತ್ತು ಕೊಟ್ಟನೆ ನಿನ್ನ ಅಕ್ಕಯ್ಯ ಅಮ್ಮಯ್ಯ ನಿನ್ನ ಬಲ ಒಂದಿದ್ದರೆ ನನ್ನ ಅಕ್ಷರನ್ನು ಸೈ ನಮ್ಮ ಗಾಳಿ ತುಳಿಯಿಸಿ ಕಾಲಂತಕ ತಂಗಿಯಾದ ಹುಟ್ಟನ್ನು ದೇವತೆಗೆ ತುತ್ತು ಮಾಡಿ ಉಳಿಸ ಬಳಸುತ್ತಿದ್ದರೆ ಬಾಬು ಮಾತ್ರ ಕೀಚಕ ಅಭಿನಂದ ಹೆಸರೇಗುತ್ತೆ. ಅಕ್ಕಯ್ಯ ಅಮ್ಮಯ್ಯ ಕಾಂಚನಗಿರಿ ಎತ್ತ ಬೆಟ್ಟರುವ ಎತ್ತ ಈ ಕೀಚಕ ನಮ್ಮ ಸಿಂಹದವರೆಗೂ ಆ ಸೋರ್ವರಿಗಾದರೆ ಗಾಳಿಸಿದಿಂದ ಎಲ್ಲ ದೇಹವು ಜಲದ ದಾಹಗೊಂಡು ಬಾಯಿ ಆರಿರುವುದು. ಹೌದೇ? ಆದ ಕಾರಣ ಸುವರ್ಣ ಪಾತ್ರೆಯಲ್ಲಿ ಸ್ವಲ್ಪ ಜಲವನ್ನು ಧರಿಸಿಕೊಡು ಅಕ್ಕಯ್ಯ. ನಿನ್ನ ಇಷ್ಟವಂತಾಗಲಾಗದೆ ಅಮ್ಮ ಸೈಡೇಂದ್ರಿ, ನನ್ನ ತಮ್ಮನು ಬಿಸಿಲಿನ ದಾಹದಿಂದ ಬಾಯಾರಿಕೊಂಡು ಬಂದಿರುವನು. ಸುವರ್ಣ ಪಾತ್ರೆಯಲ್ಲಿ ಸ್ವಲ್ಪ ಜಲವನ್ನು ತರುವಂತವಾಗು. ಅಮ್ಮಯ್ಯ ಜಲವನ್ನು ತೆಗೆದುಕೋ ಜನನಿ, ತೆಗೆದುಕೋ. ಅಕ್ಕ ಸುರತ್ತದೇವೆ ಬಿಸಿಲಿನ ದಾಹದಿಂದ ಬಾಯಾರಿಕೊಂಡು ಬಂದಿದೆ. ಹೌದು ಅಕ್ಕಯ್ಯ. ಸಂತೋಷದಿಂದ ಜಲವನ್ನು ಸ್ವೀಕರಿಸುತ್ತಮ್ಮಯ್ಯ. ಎನ್ನ ಜಲದ ದಾಹವೇ ಅಡಿದಿತ್ತು. ಈಗಿಯ ಕಣ್ಣಕ್ಷಣವೇ ಎನ್ನ ಎರಡು ಕಣ್ಣುಗಳು ಮುಚ್ಚೋದೆ ಆಯ್ತು. ಸಾವತಿ ಏನು ಮುಖ ಬಿಂಬವು, ಏನು ಚಕ್ರವಾಟಿ ಎಂದೆಲ್ಲವೂ, ಏನು ತಾವರ ಮಲ್ಲಿಗೆ ಭಂಡಾರದ ಕಲಸದಂತಿರವಳಲ್ಲ. ಹೌದು ದೇವ. ಓ ಅಕ್ಕಯ್ಯ, ಎಲ್ಲ ಬಿಲ್ಲಪ್ಪವನ್ನು ಚೆನ್ನಾಗಿ ಲಾರಿಸು. ಇತ್ತಾಗಬೇಡ. ಅದೇನು ಚೆನ್ನಾಗಿ ಹೇಳುತ್ತಮ್ಮ. ಚಂದ್ರನಲ್ಲಿ ಕಳಂಕ ಉಂಟು, ಆದರೆ ಈಗಿಯ ಮುಖ ಕಮಲದಲ್ಲಿ ಕಳಂಕವಿಲ್ಲ. ಇಲ್ಲ ಇಲ್ಲ ಇಲ್ಲ, ಈ ಲಲಲಾಮಣಿ ಶ್ರೀರತ್ನಂ ಎಪ್ಪನ್ನು ಸಂಪಾದಿಸಿದೆ. ಆದ್ರೆ ಕೆಲಸ ಕೇಳಬಹುದು ಬಹಳ ದೂರದಿಂದ ಸಂಪಾದಿಸಿದೆ. ಈ ಸ್ತ್ರೀಯರದಾರು, ಈ ಮೋಹನಾಗಿದ್ದಾರು ಚಿರ ಸಮುದ್ರಕ್ಕೆ ಶರತ್ಕಳ ಚಂದ್ರನಂತೆ ಕಟಾಡಿ ಕಟ್ಟಿದ ಮುತ್ತಿನಂತೆ ನಕ್ಷತ್ರ ಮಂಡಲಗಳು ಇಡಿಯಂತೆ ಅಪ್ಸರ ಸ್ತ್ರೀಯರನ್ನು ಊರ್ವಶಿಯಂತೆ, ಮನದೋಳು ಇರುವ ಮಾಮರದಂತೆ, ಗುಣದೋಳಿರುವ ಚೇಲೆಯಂತೆ, ಕಾಂತಿಯೋ ಮುಂಗಾರ ಮಿಂಚಿನಂತೆ, ಪುಟ ಹಾಕಿದ ಬಂಗಾರ ಬೊಂಬೆಯಂತೆ, ಮಾರನ ಮುಂಗೈನಲ್ಲಿರುವ ಅರಗಿನಿಯಂತೆ ಎಷ್ಟು ಸುಂದರವಾಗಿ ನಿಂತಿರುವವರ. ಹೌದಲ್ಲವೇ? ಇವಳ ತಾರು ಈಗಿಯ ರೂಪದ ಮೇಲಾಗ್ತ, ಇವಳ ರೂಪಕ್ಕೆ ಜಗತ್ತು ದಾರಿಲದ ಲೆಕ್ಕ. ತಮ್ಮನೇ ಅಕ್ಕ ಸುದಕ್ಷಿಣೆ ಇವಳು ದಾರಿಯನ್ನು ಕೇಳಿದೆಯಾ? ಹೌದು ಅಕ್ಕಯ್ಯ. ಇವಳ ವಿಚಾರ ತಿಳಿದುಕೊಳ್ಳಬೇಕಿತ್ತು. ಹೌದು ಅಕ್ಕಯ್ಯ. ಆಗದೆ ತಮ್ಮನೇ ಅಕ್ಕಯ್ಯ. ಇವಳ ವಿಚಾರ ಕೇಳಬೇಕೆಂದರೆ ಹೌದು ಅಕ್ಕಯ್ಯ. ಕೇಳದೆ ನೀನು ಹೋಗಲು ಸಾಧ್ಯ ಇಲ್ಲ. ಹೋಗಲಾರ ಅಕ್ಕಯ್ಯ. ತಮ್ಮನೇ ಆಗದೆ ಹೇಳಲೇ? ಚೆನ್ನಾಗಿ ಅಕ್ಕಯ್ಯ. ಕೀಚಕೇಂದ್ರ ರಾಜಚಂದ್ರ ಅವಳ ವಿಜಯವರ
ಸ್ವಾಮಿನಮ್ಮನವರಿಗೆ 100 ರೂಪಾಯಿ ಮಾಡ್ತಾರೆ. ತಮ್ಮನೇ ಅಕ್ಕ ಸದಸ್ಯ ದೇವೆ ರಾಣಿವಾಸವಾದದ್ದರಿಂದ ಮಹಾರಾಜರ ಸತಿಯರು ಬಂದು ಯೋಗಕ್ಷೇಮವನ್ನು ತಿಳಿಸುವ ಪದ್ಧತಿ ನನ್ನಲ್ಲಿದೆ. ಅದರಂತೆ ಈ ನಾರಿಮಣಿಯು ಯೋಗಕ್ಷೇಮವನ್ನು ತಿಳಿಸಲು ಬಂದಿರುವುದು. ಕಂಡಿಯಾನ ಜಾತ್ರೆನೇ ಶ್ರೀಮಣಿ ಅನುಜನೇ ದೇವೇಂದ್ರನ ಸಭ ನಾಯಕಿಯರಾದ ಊರ್ವಶಿ ರಂಭಟಿ ನಾಯಕರು ಮಹಾರೂಪವನ್ನುತ್ತಾರೆ. ಇಲ್ಲವೆಂದವರ ತಮ್ಮನೇ ಊರ್ವಶಿ ಎಂದರೆ ಸೂಜಿ ಮುಖದ ಬಲು, ರಂಭ ಎಂದರೆ ಬಾಳ ಗಿಡದಂತವಳು, ಬಾಳ ಗಿಡದಂತ ಬಾಳು ಯಾತರದ ಬಾಳ ರೂಪದನ್ನು ಅತಿ ಶ್ರೇಷ್ಠ ರೂಪ ಪಾರ್ವತಿ ಎಂದು ಹೇಳುತ್ತಾರೆ. ಈ ಎಲ್ಲ ದೇವಿಗಿನರು ರೂಪ ಒಂದುಗೂಡಿಸಿ ಆ ಬೆನ್ನನ್ನು ಈ ಸೃಷ್ಟಿ ಮಾಡಿರಬಹುದು. ಸೃಷ್ಟಿ ಮಾತ್ರ ಇವಳ ದಾರು ಹೀಗೆ ವೃತ್ತಂತವೇ ಅಕ್ಕ, ಇವಳ ರೂಪಕ್ಕೆ ಜಗತ್ಸೋದಾರಿ ಅಕ್ಕ. ಕೆಲಸ ಬರೋದು ನಾನಿನ್ನು ಹೋಗ್ಕೊಂಡು ಮಾಡ್ತೀನಿ, ನೀನು ಹೋಗಿ ಬರುತ್ತಾರೆ. ರಾತ್ರಿಯಿಂದಲೇ ಒಲ್ಲೆ ಅಂತ ನಿಲ್ಲುವರೆ ಇನ್ನ ನಿಲ್ಲುವಲ್ಲ ನಮ್ಮನೆ ಅಗ್ರಜೆ ನೋಡಿದ್ಕೊಳ್ಳೆ ವರ್ಣನೆ ಮಾಡೋದು ನ್ಯಾಯವಲ್ಲಪ್ಪ. ಆ ಸ್ತ್ರೀಯರ ಮೇಲೆ ಎನ್ನ ಮನಸ್ಸಾಗಿರೋದಕ್ಕಯ್ಯ. ಏನಾಗಿರೋದು? ಆ ಸ್ತ್ರೀಯರ ಮೇಲೆ ಮನಸ್ಸಾಗಿರೋದಕ್ಕಯ್ಯ. ಈಗ ಜಲ ಕೊಟ್ಟ ಕೂಡಲೇ ಮನಸ್ಸಾಗಿರುವುದು ಅವಳಕ್ಕಯ್ಯ. ತಮ್ಮನೆ ಅಗ್ರಜೆ ನಿನಗೆ ಅವಳ ಮೇಲೆ ಮನಸ್ಸಾಗಿರುವುದು ಅವಳಕ್ಕಯ್ಯ. ಆದ್ರೆ ನಿನ್ನ ಮೇಲೆ ಅವಳಿಗೆ ಆಗಬೇಕು. ನೀನಿಲ್ಲ ಅಕ್ಕಯ್ಯ. ತಮ್ಮನೆ ಅಗ್ರಜೆ ನಾನಿದ್ರೆ ಏನಿಲ್ಲ ಕೆಲಸ. ಆ ಸ್ತ್ರೀಯರು ನೀನಿದ್ದರೆ ಇನ್ನ ಮೋಸ ಮಾಡ್ತಾರೆ ಅಕ್ಕಯ್ಯ. ಅಕ್ಕಯ್ಯ ಈಗಿನ ಕಾಲದಲ್ಲಿ ಹೇಳಿಕೆ ಮಾತು ಕೇಳಿದ್ರೆ ಯಾರು ಒಪ್ಪುವುದಿಲ್ಲ. ಹೆಣ್ಣಿಗೆ ತಾನಾಗೆ ಮನಸ್ಸು ಒಲಿದು ಬರಬೇಕು, ಗಂಡು ತಾನಾಗಿಯೇ ಮದುವೆ ಮಾಡಿಕೊಳ್ಳಬೇಕು. ನಿನ್ನಿಂದ ಬರೋದಕ್ಕಯ್ಯ. ಅಗ್ರಜೆ ಗುಣ ಇರುವ ಹೆಣ್ಣು, ಋಣ ಇರುವ ಅನ್ನ. ಹಣೆಯ ಬರಹದಲ್ಲಿ ಬರದಿದ್ದರೆ ತಪ್ಪಿಸಲು ಯಾರಿಂದ ಸಾಧ್ಯ? ನಿನ್ನಿಂದ ಸಾಧ್ಯ ಆಗೋದಕ್ಕಯ್ಯ. ನೀನು ಸಾಧ್ಯ ಆಗೋದೆಂದು ತಿಳಿದು ಹಠ ಮಾಡಿ ನನ್ನನ್ನು ಇಲ್ಲಿ ಕರೆಸಿಕೊಂಡೆ ಇವತ್ತು. ಹೌದಕ್ಕಯ್ಯ. ಅಗ್ರಜೆ ಆದರೂ ಪರ ಹೆಣ್ಣು ಮಕ್ಕಳನ್ನು ಈ ರೀತಿ ವರ್ಣಿಸಬಾರದು. ಹಾಗಲ್ಲ ಮಾತನಾಡಬಲ್ಲಕ್ಕಯ್ಯ. ತಮ್ಮನೆ ಅಗ್ರಜೆ ಹೇಳುವೆನು, ಚೆನ್ನಾಗಿ ಕೇಳ. ಚೆನ್ನಾಗಿ ಅಕ್ಕಯ್ಯ. ನೀನು ಬಂದ ಕಾರ್ಯ ಯಾವುದು? ನಿನ್ನ ಅಕ್ಕಗಳನ್ನು ಮಾತನಾಡಿಸಿಕೊಂಡು ಹೋಗಲಿಕ್ಕೆ. ಹೌದಕ್ಕಯ್ಯ. ನಿನ್ನ ಕಾರ್ಯ ಮುಗಿಯಿತು. ಆ ಗಂಧರ್ವರ ಸ್ತ್ರೀಯರ ಆಸೆಯನ್ನು ಬಿಡು. ಅನುಜಾಗ್ರಣೆ ದೇವರೇ. ಅವರು ಬಹಳ ನಿರ್ಭಕ್ತರಾದ ಉದಷ್ಟ ದೇವಿ ಏನು ಮಾತನಾಡಿದೆ? ನಾನೇನು ಯುದ್ಧ ಮಾತನಾಡಿದೇನು? ನಾನು ಕೇಳಿದ್ದು ನೀನು ಕೊಡ್ತಮ್ಮದು ದುರ್ಲಭವು ಕೊಟ್ಟು ನೀನು ಕೊಡಬೇಕೆಂಬ ಹಂತ ಕ್ರಮ ನಿನ್ನಲ್ಲಿ ಹುಟ್ಟಿದ್ದು ನಿಜವಾದರೆ ಹುಟ್ಟಿದ್ದು ನಿಜವಾದರೆ ಮಗನ ಮುಂದೆ ಅರಗರಿ ಅಂತಪ್ಪ ಈ ದಿವರತ್ತಂ ಕೊಟ್ಟರೆ ಎಲ್ಲ ಮನಸ್ಸಂಬ ಬಂಧಾರದ ಮಸಿಗಳು ಊಟ ಹಿಟ್ಟ ಬಹು ಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ವಚನ ರಚನೆಯನ್ನು ಕೊಡುತ್ತೆಂದು ಮನ್ಮಥನು ಪಾಪ ಎಂಬ ಮನೆಗಮಿಸಿದೆ. ತಂತಿಯಂ ಸುದ್ದಿ ಕಾಮ ಕಂಪನ ಮತಗಳಿಗೆ ಈ ಒಂಜಾರತ್ನ ಕುಂದಾಳವಿಟ್ಟು ಎನ್ನ ಎದೆಯ ಪದಕದ ಹಾರ ಮಾಡಿ ಧರಿಸುವೆ.
ಸರಿಗಾರು ಅತ್ತ ಸುದತ್ತ ತಮ್ಮ ಇದು ಒಂದು ಹೆಣ್ಣು ಹತ್ತಿಷ್ಟ ನನ್ನ ಬಳಿ ಪಾಪಿಷ್ಟ ಕಾಮದಿಂದಲೇ ಬರುವುದು ಏನಿಗೆ ಕಷ್ಟ. ಆದರೆ ಈ ಸ್ತ್ರೀಗಳನ್ನು ವಶಪಡಿಸಿ ಅಂತ ಹೇಳಿದೆಯಲ್ಲ, ನಿನ್ನ ಅಕ್ಕಯ್ಯನಿಗೆ ಬಹು ಕಷ್ಟ. ಕಾಮನಿಯಂ ಕಂಬಳು ಕಷ್ಟ. ಕಾಮ ಕದನಕ್ಕೆ ಗುರಿಯಿಟ್ಟ ಪುಷ್ಪಂತಿಯಂ ಕಟ್ಟ ಹೃದಯಕ್ಕೆ ಕೊಟ್ಟ ಹೃದಯದ ಕಾಲ ಮಾಡದೇ ಕಷ್ಟ. ಕಾಮನಿಯ ಮಾಂಸದ ಮೆಣ್ಣಿಗೆ ಕೊಡಿಸು ಮನಸ್ಸಿನ ಸಿಂತಿಯಂ ಪರಿಹರಿಸು ಭೀಮೇಶನ ಎಂಬ ಮುನಿಯರೇ ಅಕ್ಕಯ್ಯ ಮಾಡು ಎನ್ನೋದೇ ಅಕ್ಕಯ್ಯ. ಇವರು ಸಾಮಾನ್ಯಗಳಲ್ಲ, ಆದರೆ ಅಕ್ಕಯ್ಯ ಗಂಧರ್ವರ ಸ್ತ್ರೀಯರು. ಆದರೆ ಸಂತೋಷವಾಯಿತ ಅಕ್ಕಯ್ಯ. ನಿನಗೇಕೆ ಸಂತೋಷ? ಗಂಧರ್ವ ಸ್ತ್ರೀಯರು ಅಕ್ಕಯ್ಯ. ಅವಳು ಗಂಧರ್ವಳು, ನಿನಗೇಕೆ ಸಂತೋಷ? ಅಕ್ಕಯ್ಯ ಏತಕ್ಕಾಗಿ ನೀನು ಬಯಸಿರು? ಆ ಸ್ತ್ರೀಯರ ರೂಪ ಕಂಡಿ ಬಯಸಿರು ಅಕ್ಕಯ್ಯ. ರೂಪ ನೋಡಿ ಅವಳಕ್ಕಯ್ಯ, ಗುಣ ನೋಡಲ್ಲ. ಎಲ್ಲ ಅಕ್ಕಯ್ಯ, ಅಂದ್ರೆ ರೂಪಕ್ಕೆ ಮರಳ. ಅವಳಕ್ಕಯ್ಯ. ಈಗಿನ ಕಾಲಕ್ಕೆ ರೂಪಕ್ಕೆ ಮರಳಾಗೋದು, ಯಾರ ಗುಣ ನೋಡೋದಿಲ್ಲ. ತಮ್ಮನೆ ಅಕ್ಕಯ್ಯ ಒಳ್ಳೇದಲ್ಲ. ಯಾತಕ್ಕೆ ಒಳ್ಳೆಯದಲ್ಲ ಅಕ್ಕಯ್ಯ? ಹೆಣ್ಣು ಒಲಿದು ಬಂದ್ರೆ ಮಾತ್ರ ಒಲಿಸಿಕೊಡಬೇಕು. ನೀನಿನ ಅಕ್ಕಯ್ಯ ತಮ್ಮನೆ ಆದ್ರೆ ನನ್ನದಾದ ಹೆಣ ಬರ. ಅಕ್ಕಯ್ಯ ತಮ್ಮಯ್ಯ ಅಗ್ರನೇ ತಮ್ಮನೆ ಅಕ್ಕಯ್ಯ ಬೇಡ. ಯಾತಕ್ಕೆ ಅಕ್ಕಯ್ಯ? ಯಾರೆಂದು ತಿಳಿದೆ? ಯಾರಾದ್ರೂ ಸಿದ್ಧಿಲ್ಲ ಅಕ್ಕಯ್ಯ. ಈ ಗುಡ್ಡಲಿದೆ ಅವರು ಎಷ್ಟು ಬರ್ಬೇಕು ಈ ತಿಪ್ಪಡ ಮಲ್ಲಿಗೆ ಅವರು ಈ ಬಂದ ಸ್ವಾಮಿ ಅವಳ ವಿಚಾರ ಬೇಡ, ಸುಮ್ಮನೆ ಇಲ್ಲಿಂದ ಹೊರಟು ಹೋಗುವ ಅನುಜಾಗ್ರಣಿ ಭೀಮಣಿ. ಉತ್ತರನ ಮಾತೆ ಇದೇನಿಲ್ಲ ಮನಸ್ಸಿನವಕ್ಕೆ ಬಂದು ಎಲ್ಲ ಸಂಹಾರ ಮಾಡುವವರೆಗೆ ಏನು ಹೇಳಿದ್ದಿ ನಿಮ್ಮ ಪಾದ ಅಂತ ಶರಣ ಒಂದಿರಲೇ ಕರ್ತವರು ಬರಲಿ ಅವರನ್ನು ಹಿಡಿದು ಬಿಗಿದು ಗೋಣ ಮುರಿದು ಗಗನಾಂತರಿಗೆ ಹೊಗೆ ದಿರ್ತಡೆ ಪಾಪ ಪಾಪ ಎಂಬ ಕೀಚಕಾಗ್ರ ಹೆಸರೇ ತಕ್ಕೆ ಅಕ್ಕಯ್ಯ ಅಮ್ಮಯ್ಯ ಅಷ್ಟು ದಿಕ್ಪಾಲಕರು ಲೆಕ್ಕಿಸಲಿಲ್ಲವೆಂದು ಇದಕ್ಕೆ ಬ್ರಹ್ಮ ನಮ್ಮ ನೇರ ಅಡ್ಡ ಬಂದರೆ ಶಾರದೆಯ ಮುತ್ತೈದ ತೊಲಕೆ ತೊಲಸದೆ ಬ್ರಹ್ಮನನ್ನು ತೊಡಗಿದನೆಂದು ನಾರಾಯಣನೇನಾದರೂ ಅಡ್ಡ ಬಂದುತ್ತಾದರೆ ಮಗನಾದ ಬ್ರಹ್ಮನು ಒಗಿ ಮಗಿ ಗಾಯಕನೆಂದು ಸೊಗಸಿನ ಸಿದ್ಧಿಯನ್ನು ಕೇಳಿ ಆಗ ಹರಣನಾದ ಗೊಲ್ಲ ಗೋಪಾಲ ಏನಾದರೂ ಅಡ್ಡ ಬಂದರೆ ನಾರಾಯಣನನ್ನು ತೊಡಗಿದನೆಂದು ಪಾರ್ವತಿನಾಥನೇನಾದರೂ ಅಡ್ಡ ಬಂದುತ್ತಾದರೆ ಶ್ರೀಕೃಷ್ಣನನ್ನು ಇದಕ್ಕೆ ವತ್ಸಲಿಕ್ಕೆ ಪಾರ್ವತಿನಾಥನೇನಾದರೂ ಅಡ್ಡ ಬಂದರೆ
ಬಂದವರ ಏನಾದರೂ ಪ್ರಯತ್ನ ಪೂರ್ವಕದಿಂದ ಈ ಶೈಲೇಂದ್ರನಿಯನ್ನ ಮೋಸ ಮಾಡಿ ಉತ್ತರನ ತಾಯೇ ಸೌಖ್ಯ ಪ್ರದಾಯೇ ತಮ್ಮನೇ ಅಕ್ಕ ಸುರೇಖದೇವೆ ಹೇಗಾದರೂ ಮಾಡಿ ಆ ಸ್ತ್ರೀಯನ್ನು ವಶಪಡಿಸೆಂದು ಹೇಳಿದೆ. ಹೌದು ಅಕ್ಕಯ್ಯ. ಬೇಡ ತಮ್ಮನೇ. ಯಾತಕ್ಕೆ ಬೇಡ ಅಕ್ಕಯ್ಯ? ಅನುಜನೇ ಅಗ್ರಜೆ ಹೇಳುವಿನ ಕೇಳ. ಚೆನ್ನಾಗಿ ಅಕ್ಕಯ್ಯ. ಭುವನವೀರ ಎನ್ನ ಸೋದರ ಆಲಿಸೆನ್ನಯ ವಿಚಾರ ಅನ್ನನಾರ್ಯ ಪ್ರೇಮ ಪ್ರಣಯ ಕೇಳು ತರುವುದು ನಿಶ್ಚಯ ಪ್ರಾಣ ಕಂಠದ ನಿಶ್ಚಯ. ತಮ್ಮನೇ ಅಕ್ಕಯ್ಯ ಕೇಳೋ. ಚೆನ್ನಾಗಿ ಅಮ್ಮ. ಭುವನ ವೀರ ಎನ್ನ ಸೋದರ ಆಲಿಸೆನ್ನಯ ವಿಚಾರ ಅನ್ನನಾರ್ಯ ಪ್ರೇಮ ಪ್ರಣಯ ಕೇಳು ತರುವುದು ನಿಶ್ಚಯ ಪ್ರಾಣ ಕಂಠದ ನಿಶ್ಚಯ. ಅಕ್ಕ ಸುದರ್ಶನೇವೆ ಇವಳು ಗಂಧರ್ವರ ಸ್ತ್ರೀಯಳು. ನನ್ನನ್ನು ನಂಬಿ ಬಂದಿದೆ. ಇವಳ ಗೋಷ್ಠಿ ನಿನಗೆ ಏತಕ್ಕೆ ಬೇಕು? ಅನುಜಾತ್ರಿನಿ ಭೀಮಣಿ ಅವರು ಅಗ್ರಜೆ ಅನುಜನೆ ಚತುರ್ಮುಖ ಬ್ರಹ್ಮನು ತನ್ನ ಮುಖ ಮಂಡಲದಲ್ಲಿ ಭಾರತನಿಟ್ಟುಕೊಂಡವ. ಇಲ್ಲವೆಂದವರ ಭಕ್ತ ವಾತ್ಸಲ್ಯನಾದ ವಿಷ್ಣನು ಲಕ್ಷ್ಮಿಯನ್ನು ತಂದು ಅನ್ನ ವಾಸಿಸವನಿಟ್ಟುಕೊಂಡವ. ಹೌದಲ್ಲವೇ? ಸಾಕ್ಷಾತ್ ಪರಮೇಶ್ವರನು ಗಂಗೆಯನ್ನು ತಂದು ಅನ್ನ ಜಡಿಯೋಳಿಟ್ಟುಕೊಂಡವ. ಆಹಾ. ತಮ್ಮ ಅಂತಾತ್ರಿ ಮೂರ್ತಿಗಳೇ ಈ ಪರಿ ಮಾಡುವಾಗೆ ನಮ್ಮ ಕಾಣ್ತಾರಲ್ಲ. ಹೌದಲ್ಲವೇ? ಈ ಲೋಕದಲ್ಲಿ ಹೆಣ್ಣು ಮಣ್ಣು ಒಂದು ಫಲಕ್ಕೆ ಬಂದ ಫಲವನ್ನು ಕಣ್ಣಿನಲ್ಲಿ ಕಂಡು ಭ್ರಮಿಸಲೇ ಬಿಟ್ಟವಾದಾರ. ಹೌದಲ್ಲವೇ? ಹೇಗಾದರೆ ಮಾಡಿ ಈ ಶೈಲಿಯನ್ನು ನನ್ನ ಮಸ ಮಾಡುವ ಉತ್ತರನ ತಾಯೇ ಸೌಖ್ಯ ಪ್ರದಾಯ. ತಮ್ಮನೇ ಅಗ್ರಜೆ ಅವಳು ನನ್ನನ್ನು ನಂಬಿ ಬಂದಿರೋಳಲ್ಲ. ನಾನು ನಿನ್ನನ್ನು ನೆನಪಿರೋಳಕ್ಕಯ್ಯ. ನೀನು ತಮ್ಮನು ನನ್ನನ್ನು ನಂಬಿ ಬಂದೆ. ಹೌದಲ್ಲ ಎಲ್ಲಿದ್ದವಳು ನನ್ನನ್ನು ನಂಬಿ ಬಂದಿರೋಳು. ತಮ್ಮನೇ ಅಕ್ಕಯ್ಯ ಅವಳ ಗೋಷ್ಠಿ ಯಾಕೆ ಬೇಕು? ಆ ಸ್ತ್ರೀಯ ಮೇಲೆ ಮನಸ್ಸಾಗಿರೋದು ಅಕ್ಕಯ್ಯ. ತಮ್ಮನೇ ಅಗ್ರಜೆ ನನ್ನ ನಂಬಿ ಬಂದ ಹಾಗೆ ನನ್ನ ಬೆಟ್ಟದವರೊಂದಿಗೆ
ಅಹೋ ಅಕ್ಕಯ್ಯ ಸಂತೋಷದಲ್ಲಿ ಕೇಳು ಅಪರೂಪವಾದ ಶ್ರೀರಂಗಂ ಇನ್ನೆಲ್ಲಿರುವನ ಇಲ್ಲವೆಂದವರಾರು ಪತ್ರತ್ನಂ ದಯಮಾಡಿಕೊಡು. ಆ ಮಾತು ಮರೆತು ಬಿಡು. ಯಾವ ಹಿರಿಯರ ಗೋಷ್ಠಿ ಹೆಣ್ಣಿಗೆ ಬೇಡ, ಯಾವ ಹೆಣ್ಣ ನುಡಿ ಒಪ್ಪಬೇಡ, ಯಾವ ಕೀರ್ತಿಯು ಹೆಣ್ಣಿಗೆ ಬರಬೇಡ. ಶ್ರೀಗಳಿಂದ ನಾವು ಕಷ್ಟ ಬಂಧನ ಅನುಭವಿಸುತ್ತೇವೆ ರಾತನ ಕಾಕೆ ಮಾಡಿ ಈ ಕಾರ್ಯವನ್ನು ಜಾಗ್ರತೆ ತಮ್ಮನೇ, ಅಕ್ಕಯ್ಯ. ಈ ಹೆಣ್ಣನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನಾದ್ರೂ ಬಯಸು. ಈ ಸ್ತ್ರೀಯರನ್ನು ಬಿಟ್ಟು ಅನ್ನ ಸ್ತ್ರೀಯರನ್ನು ನೋಡುವುದಕ್ಕೆ ತಮ್ಮನೇ, ಅಕ್ಕಯ್ಯ. ನಮ್ಮ ಹೆಣ್ಣು ಮಕ್ಕಳು ನಮ್ಮ ಮನೆಯಲ್ಲಿ ದಾಸಿಯರಾಗಿ ಎಷ್ಟೋ ಬಂದಿದ್ರು. ನಮಗೆ ಬೇಕಾಗಿಲ್ಲ ಅಕ್ಕಯ್ಯ. ಇವಳ ಬೇಕು. ಹೌದು ಅಕ್ಕಯ್ಯ. ಇವಳಲ್ಲದೆ ಹೋಗುವುದಿಲ್ಲ. ಹೋಗುವುದಲ್ಲ ಅಕ್ಕಯ್ಯ. ತಮ್ಮನೇ, ಅಗ್ರಜೆ ಅಮ್ಮ ಬೇಡ. ಅಕ್ಕಯ್ಯ. ಅವಳ ಆಸೆಯನ್ನು ಬಿಡು. ಎಷ್ಟು ಮಾತುಕತೆ ಹೇಳೋದು ಅಕ್ಕಯ್ಯ. ಬೇರೆ ಯಾರನ್ನಾದರೂ ಬಯಸು. ಈ ದಾರಿಯ ಆಸೆಯ ತೀರಿಸ. ತಮ್ಮನೇ, ಅಕ್ಕ ಸುದರ್ಶನೇವಿ. ಈ ಸ್ತ್ರೀಗಳನ್ನು ಬಿಟ್ಟು ನಮ್ಮ ಮನೆಯಲ್ಲಿ ಸಾವಿರಾರು ಜನ ಸ್ತ್ರೀಯರಿರುವರು. ಅವರು ಯಾರನ್ನು ಬಯಸುವೆಯೋ ತಕ್ಷಣವೇ ನಿನಗೆ ಮದುವೆ ಮಾಡಿಕೊಡುವರು. ಇವಳ ಆಸೆಯನ್ನು ಬಿಡ ಅನುಜಾಗ್ರಣೆ ಧೀಮಣಿ. ಅವು ಅಕ್ಕಯ್ಯ ಪರ ಸ್ತ್ರೀಯರನ್ನು ಓದಿಸಿ ಚಂದ್ರನ ಕೆಟ್ಟ ಹೆಸರನ್ನು ಪಡೆದನು, ರಾಮನನ್ನು ತನ್ನ ವಂಶವನ್ನು ಎರಡರನ್ನು ಮಾಡಿಕೊಂಡನು. ಹೌದು, ಬ್ರಹ್ಮನು ಎನ್ನ ಪಣಿಯನು ಏನು ಬರಲಿವನು ಅದನ್ನು ತಪ್ಪಿಸುವುದಕ್ಕೆ ಆಡಲ್ ಸಾಕವಿಲ್ಲ. ಹೌದಲ್ಲವೇ ಅಕ್ಕಯ್ಯ ಸಮಯ. ಮಾತಿಗೆ ಆ ಗಂಡರವರ ಸಂಗತಿಯಲ್ಲಿ ಅಂದಿಸಿದರ ನಾನು ಬಹುಪರಿಯಿಂದ ಬಾಧ್ಯರಿದು ಹೆಜ್ಜೆಯನ್ನು ತರೆದು ಎಷ್ಟು ಬೇಡಿಕೊಂಡು ಕಲದ್ದು ಬದುವೆ ನೀರುಗಳ ಬೆರಳಿಟ್ಟ ಭಾವಿಸಿದ ನೋಡಿದಂತಾಯ್ತ. ಕೊನೆಯದಾಗಿ ಏನೇನು ಹೇಗಾದ ಪ್ರಯತ್ನ ಪೂರ್ವಕದಿಂದ ಈ ಸೈಡನ್ನು ಎಲ್ಲರಿಗೆ ಕಳಿಸಿಕೊಡ ಅಕ್ಕ. ಈಗ ಲೆಕ್ಕ ತಮ್ಮನೇ, ತಮ್ಮನೆಂದು ಬುದ್ಧಿ ಮಾತು ಇಲ್ಲಿವರೆಗೆ ಹೇಳಿದೆ. ಅವನ ಅಕ್ಕಯ್ಯ ಅವಳ ಆಸೆಯನ್ನು ಬಿಡು. ಸರ್ವತ ಬಿಡೋದ ಅಕ್ಕಯ್ಯ. ಅವಳನ್ನು ವಶಪಡಿಸುವುದಿಲ್ಲ. ನಾನು ಬಿಡುವುದ ಅಕ್ಕಯ್ಯ. ನೀನು ಬಿಡುವುದಿಲ್ಲವೆಂದರೆ ನಾನು ಕಳಿಸುವುದಿಲ್ಲ. ಅದು ಎಷ್ಟು ಮಾತಕ್ಕೆ ಸಾಧ್ಯ ಅಕ್ಕಯ್ಯ. ತಮ್ಮನೇ, ಅಕ್ಕ ಸುದರ್ಶಿದ್ದೇವೆ. ಅವಳೇ ಬೇಕು. ಹೌದ ಅಕ್ಕಯ್ಯ. ಅವಳ ಗಾಲಿ ಮನಸ್ಸಾಗಿರುವುದು. ಹೌದ ಅಕ್ಕಯ್ಯ. ತಮ್ಮನೇ, ಅಕ್ಕಯ್ಯ ಎಷ್ಟು ಹೇಳಿದ
ಸಂತೋಷಕ್ಕಾಗಿ ಕುಣಿಸಿಯಪ್ಪ ನನಗೆ ತಿಳಿಯೋದು ತಮ್ಮ. ಅಲ್ಲ ಈ ಸ್ತ್ರೀಗಳನ್ನು ವಶ ಮಾಡೋ ಆನಂದ ಪಡ್ತೀನಿ ಅಂತೇಳಿ ಕುಣಿಸಿಯಲ್ಲ ತಮ್ಮ. ಹೌದಕ್ಕಯ್ಯ ತಮ್ಮನೇ ಅಗ್ರಜ ಏನ್ ಆನಂದ ನಿನಗೆ? ಹೌದಕ್ಕಯ್ಯ ಬಹಳ ಆನಂದ. ಹೌದಕ್ಕಯ್ಯ ಅಕ್ಕಯ್ಯನ ಮಾತನ್ನ ಧಿಕ್ಕಾರ ಮಾಡಿದೆಯಲ್ಲ ಭ್ರಷ್ಟ. ಥು, ನೀನೆಂತ ಅಕ್ಕ ಸುದರ್ಶನೇವಿ ತಮ್ಮನೇ ನಿನಗ್ಯಾಕೆ ಇಟ್ಟಿದ್ದ ನೀನು ನನ್ನ ಮಾತು ಕೇಳದಿದ್ದಕ್ಕೆ, ಎನ್ನಂ ದುರ್ವ ದೃಷ್ಟ ಎಷ್ಟವೆಂದು ಬೈಗರಬೇಕೆ ನನ್ನ ಮಾತು ಕೇಳದಿದ್ದಕ್ಕೆ ನಾನು ಎಷ್ಟು ಪರಿಯಿಂದ ಕೇಳಿಕೊಂಡರೂ ಒಡ ಹುಟ್ಟಿದ ನಮ್ಮ ಅಂತಾಕರ ಎನ್ನದವರೆಗೆ ನಾನು ಎಷ್ಟು ವಿಧವಾಗಿ ಬುದ್ಧಿ ಹೇಳಿದ್ರು ಒಡ ಹುಟ್ಟಿದವಳೆನ್ನುವ ಭಾವನೆ ನಿನಗಿಲ್ಲದ ಹೋಲಿಕೆ. ಭಯ ಭಯ ಸಾರಿದೆ ಹುಡುಗಿ ನೋಡಿದೆಯಾ ನಮ್ಮ ಅಕ್ಕಯ್ಯ ಮಾಡಿದ ರೀತಿ ನೋಡಿದ ದೇವ ತಾರ ಒಬ್ಬ ಕೋಸಿದ ಸ್ತ್ರೀಯಕ್ಕಿಂತ ಎನ್ನ ಕಡೆಮಾದಿ ದುಡುಕಿನಿಂದ ಹಿಂಸ ಪಿಡಿ ಹೌದೇನು ದೇವ ಅಯ್ಯೋ ಈ ಸುದರ್ಶನಿಗೆ ಅಲ್ಲದವನಾದ ಮೇಲೆ ಈ ಪ್ರಾಣದಾಘಾತಕ್ಕೆ ಹೌದು ದೇವ ಪರಿಣಾಮ ಹುಡುಗಿ ಈ ಕತ್ಯದಿಂದ ಎನ್ನ ಪ್ರಾಣವನ್ನು ಅಕ್ಕಳ ಸನ್ನಿಧಿಯಲ್ಲಿ ಅರ್ಪಿಸಿ ಹಬ್ಬ ಗೀತ ಬರುತ್ತಿಲ್ಲ ಸಾಧ್ಯ ಅಯ್ಯೋ ಅಕ್ಕ ಸುದರ್ಶನ ದೇವಿ ನೋಡ್ ಆಲೋಚನೆ ಮಾಡಿ ಸಾಯ್ಬೇಡ. ತಮ್ಮನೇ ಅಕ್ಕಯ್ಯ ನೋಡ್ ಆಲೋಚನೆ ಮಾಡಿ ಸಾಯ್ಬೇಡ. ಆಲೋಚನೆ ಮಾಡಿದ ಅಕ್ಕಯ್ಯ ಒಟ್ಟ ಸಾಯಿವೆ. ಹೌದಕ್ಕಯ್ಯ ಇಲ್ಲಾಂದ್ರೆ ಅವಳು ಬೇಕು, ಹೌದಕ್ಕಯ್ಯ ಇಲ್ಲಾಂದ್ರೆ ಸತ್ತು. ಹೌದಕ್ಕಯ್ಯ ಇಲ್ಲಿವರೆಗೂ ಸಣ್ಣನಿರುವಾಗಿಂದ ಇಲ್ಲಿವರೆಗೆ ಬೆಳೆಸಿದ ಅಕ್ಕಯ್ಯ ಮಾತು ಬಿಟ್ಟು ಎಲ್ಲಿಂದಲೋ ಒಂದು ಹೆಣ್ಣಿನ ಸಲುವಾಗಿ ಪ್ರಾಣ ತ್ಯಾಗ ಮಾಡಿಕೊಂಡಿದೆ. ಹೌದಕ್ಕಯ್ಯ ಹೌದಲ್ಲ? ಹೌದಕ್ಕಯ್ಯ ಕೊಡದಿದ್ರೆ ಏನ್ ಮಾಡಿದ್ರಿ? ಪ್ರಾಣ ತ್ಯಾಗ ಮಾಡಿಕೊಳ್ಳಕ್ಕಯ್ಯ ಸತ್ತು ಹೋಗ್ಲಿ. ಹೌದಕ್ಕಯ್ಯ ಇದೇ ಕೊನೆ. ಇದೇ ಕೊನೆ ಮಾತಕ್ಕಯ್ಯ ನೀನ್ ಸತ್ರು ಚಿಂತಿಲ್ಲ, 4 ದಿನ ಹತ್ತು ದುಃಖ ಮರೆತುಕೊಂಡ್ರೆ ಅವರ ಕೊಡುತ್ತಿಲ್ಲ. ಹಾಗೆಲ್ಲ ಮಾತನಾಡಬಾರ್ದಕ್ಕಯ್ಯ ಸತ್ತು ಹೋಗು. ಸ್ತ್ರೀಯಕ್ಕಿಂತ ತಮ್ಮನಿಗಿಂತ ಸ್ತ್ರೀಯ ಹೆಚ್ಚಾಗಿರಲಕ್ಕಯ್ಯ ನನಗೆ ತಮ್ಮನೇ ಬೇಕಲ್ಲ. ಮತ್ತೆ ಹೌದಕ್ಕಯ್ಯ ಹೌದಲ್ಲವೇ? ಹೌದಕ್ಕಯ್ಯ ಅಭ್ಯದ ಹೌದಕ್ಕ ಆ ಸ್ತ್ರೀಯನ್ನು ವಶ ಮಾಡಬೇಕಯ್ಯ ಮಾಡಿದರೆ ಸಂತೋಷ ಆಗಬೇಕಯ್ಯ ಹಾಲು ಸಕ್ಕರೆ ಕುಡಿದಂತಾಗುವುದು. ಆ ಸಕ್ಕರೆ ಸರಿದಂತಾಗಿರಬೇಕಯ್ಯ ಸ್ವರ್ಗ 3 ಗಿಣ ಸಿಕ್ಕ ಹೌದಕ್ಕಯ್ಯ ಹೌದಕ್ಕಯ್ಯ ತಕ್ಷಣವೇ ಅವನಿಗೆ ತಾಳಿ ಕಟ್ಟಿದಂತಾಗುವುದು. ಹೌದಗ್ರಜ ಇಲ್ಲವಾದ್ರೆ ಪ್ರಾಣ ತ್ಯಾಗ ಮಾಡ್ಕೋಬೇಕಯ್ಯ ತಮ್ಮನೇ ಅಗ್ರಜ ಅನುಜ ಬಿಡಬೇಡ ನಿನ್ನ ಪ್ರಾಣ. ಆಗಾಗ ಸ್ತ್ರೀಯನ್ನು ವಶ ಮಾಡ್ಕೋಬೇಕಯ್ಯ ಅಯ್ಯೋ ಎಷ್ಟು ಆನಂದ, ಎಷ್ಟು ಆನಂದ. ತಮ್ಮನೇ ಅಗ್ರಜ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಡ ಎನ್ನ ಕ್ಷಣ ಹೌದಕ್ಕಯ್ಯ ಎಷ್ಟು ಆನಂದವಾಯ್ತು. ಸಂತೋಷವಾಗಿದ್ದಕ್ಕಯ್ಯ ಯಾರಿಗಾಗುವುದಿಲ್ಲ ಈ ಸಂತೋಷ? ಹಾಲು ಸಕ್ಕರೆ ಸರಿದಂತಾಗಿರ್ಬೇಕಯ್ಯ ಹೌದಲ್ಲ? ಹೌದಕ್ಕಯ್ಯ ಏನು ತುಪ್ಪ ಸತ್ತಂತಾಗುವುದು. ಜೇನು ತುಂಬ ಸರಿದಂತಾಗಿರ್ಬೇಕಯ್ಯ ತಮ್ಮನೇ ಆಗ್ರಜ ಅನುಜ ಅವಳನ್ನು ವಶಪಡಿಸುವೆ ಎಂದಾಕ್ಷಣ ಪಟಾಕಿ ಯಾವ ರೀತಿ ಹೊಡೆದರು ನೋಡಿಯ? ವಶ ಮಾಡುವೆನೆಂದರೆ ಅಂಥ ಪಟಾಕಿ ಹೊಡೆದರು, ಇನ್ನು ವಶ
ತಡೆ ಮಾಡಿದರೆ ಇನ್ನೆಂತ ಪಟಾಕಿ ಹೊಡೆಯುವರು ಹೌದಲ್ಲವೇ? ಹೌದಕ್ಕಯ್ಯ. ತಮ್ಮನೆ ಅಗ್ಗದೆ ಅನುಜನೆ ಅಕ್ಕಯ್ಯ. ಹಣೆ ಬರ ತಮ್ಮನೆ ಅಕ್ಕ ಸ್ಪಷ್ಟದೇವಿ. ಹಣೆ ಬರಹಕ್ಕೆ ಹೊಣೆಯಾರು ಆ ಬ್ರಹ್ಮ ಲಿಖಿತ ಮೀರುವರಾರು. ನಿನ್ನ ಹಣೆಯಲ್ಲಿ ಆ ಸ್ತ್ರೀಗಳನ್ನು ಬರೆದಿದ್ದರೆ ಅದನ್ನು ತಪ್ಪಿಸಲು ನಿನ್ನ ಕೈಗಳಿಂದಲ್ಲ ಹುಟ್ಟಿಸಿದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನಡೆಯುವುದಾವುದು ತಡೆಯಲಾಗದು, ಬರುತ್ತಿಹ ಕೇಡು ಎಂದೆಂದಿಗೂ ತಪ್ಪದು. ನೀನು ಧರಣಿ ಗ್ರಹಕ್ಕೆ ತೆರಳು, ಆ ಸ್ತ್ರೀಗಳನ್ನು ಕಳಿಸಿಕೊಡುವೆನು. ಕಂಡಿಯ ತಮ್ಮ ನಿನ್ನ ಅಕ್ಕಯ್ಯಳು ಸರಿನ್ರಿ. ಈಗ ನಿಜ. ಅನುಜನೆ ಅಕ್ಕ ನಿನ್ನ ಮಾತು ನಂಬುವುದೇ? ತಮ್ಮನೆ ಅಗ್ರದೆ ನಮಗೊಂದು ಕೊಟ್ಟ ಮಾತು ಯಾವ ವರ್ಷ ಆದ್ರೂ ನಾನು ತಪ್ಪಿಲ್ಲ. ನೋಡಕ್ಕಯ್ಯ. ತಮ್ಮನೆ ಅಕ್ಕಯ್ಯ. ನಾನೇನು ಈಗ ಕೊಟ್ಟಿರುವ ಮಾತು ಹೌದಲ್ಲ? ಹೌದಕ್ಕಯ್ಯ. ಅದನ್ನು ಉಳಿಸಿಕೊಳ್ಳುವುದು ಬಿಡುವುದು ನಿನ್ನಲ್ಲಿರುವುದು ತಮ್ಮ. ಆಕೆ ಬಂದ್ರೆ ತಿಳಿಯದ ಸ್ತ್ರೀಯರ ಮರ್ಮ. ಅಕ್ಕ ಈ ನಾಟ್ಯ ಮಾನವು ಇಲ್ಲದ ಯಾರಿಲ್ಲ ಅಂದ್ರೆ ಈ ಪ್ರಾಣ ಉಳಿಸಲಕ್ಕೂ ಹರಿಸಲಕ್ಕೂ ನೀನೇ ಕರ್ತಲು ಹೆಚ್ಚಿಗೆ ಹೇಳುವುದಿಲ್ಲ. ಅಷ್ಟರ ಮೇಲೆ ನಿನ್ನದು ತಿಳಿದಿರುವುದಲ್ಲ. ಹೇಗಾದರೂ ಮಾಡಿ ಈ ಸುದ್ದಿತ ಮನೆಯ ಹೆಣ್ಣ ವಶ ಮಾಡಿದ್ರೆ ಸಾಕು. ಬೇಗನೆ ಕಳಿಸ್ಕೊಡ ಅಕ್ಕ. ಈ ಕಾರ್ಯವನ್ನು ಮಾಡಬೇಕ ಅಕ್ಕಯ್ಯ. ಏನಾದರೂ ನೆಪದಿಂದ ಆ ಸ್ತ್ರೀಯನ್ನು ಕಳಿಸಬೇಕು. ಹೌದಕ್ಕಯ್ಯ. ಏನಾದರೂ ಪ್ರಯತ್ನ ಪೂರ್ವಕವಾಗಿ ಆ ಸ್ತ್ರೀಗಳನ್ನು ಕಳಿಸಿಕೊಡಬೇಕು. ಏನಾದರೂ ಪ್ರಯತ್ನ ಪೂರ್ವಕದಿಂದ ಕಳಿಸ್ಕೊಡ ಅಕ್ಕಯ್ಯ. ತಮ್ಮನೆ ಆದ್ಮೇಲೆ ಏನಾದರೂ ನೆಪದಿಂದ ಕಳಿಸುವುದಲ್ಲವೇ? ಹೌದಕ್ಕಯ್ಯ. ಮೊದಲು ತರುವ ಮಧು ತರುವುದನ್ನು ಮಾಡಿ ಆ ಸ್ತ್ರೀಯಳನ್ನು ನಿನ್ನ ಬಳಿಗೆ ಕಳಿಸಿದರು. ಅವಳು ಬಂದೊಡನೆ ಬಹು ವಿನಯದಿಂದ ಮಾತನಾಡಿ ಕಾರ್ಯ ಸಾಧಿಸಿಕೊ. ಅನಜಾಗ್ರಣಿ ಧೀಮಣಿ ಅಕ್ಕ ಕಟ್ಟವಾದ ನಿನ್ನ ಹಾಕ್ತಾರೆ ಅಂತೇಳಿ ಹಾಲು ಸಕ್ಕರೆ ಸೌದಕ್ಕೆ ಪರಮಾನಂದ ಸರಿದ್ರಿ. ನಿನ್ನ ಹಾಕಿಗೆ ಉತ್ತರವಂತೆ ಹೆಣ್ಣಿಗೆ ಹಾಕೊಂಡು ಕೊಡು ಅರಿಣವಾಗಿ ಬರ್ತದೆ. ಈ ಕಾರ್ಯ ಮಾತ್ರ ಮರೆಯಬೇಕಲ್ಲ. ಕೊಟ್ಟ ಮಾತು ನಿನ್ನ ಅಕ್ಕಯ್ಯ ಮರಿದಿಲ್ಲ ಎನ್ನುವ ಕಾರಣ ಮಾತು ನೀನು ಯಾವ ಕಾಲಕ್ಕೂ ಮರೆಯ ನೋಡಕ್ಕಯ್ಯ ನೋಡೇ ಬಂದಿಲ್ಲ. ದೇವಿ ನಾನೇನೋ ನೋಡಿ ಬಂದಿದ್ರೆ ಈಗ ಅವಳು ಬರ್ತಾಳಲ್ಲ, ನೀನು ನೋಡು ಅಷ್ಟೇ. ಬರಿ
ಸಾರಥಿ ಈ ಸರಳತೆಯನ್ನು ನಮ್ಮ ಹತ್ತಳೆಯನ್ನು ಗಂಡಿಸುವಕ್ಕೆ ಕಳಿಸಿಕೊಳ್ಳುವರೆಂದು ರಸ ಕೊಟ್ಟಿರುವ ಹೌದು ದೇವ ಆ ಪುಷ್ಪದಾಂಡ್ಯ ಬರುವ ಹಾದಿಗೆ ರಜಂ ಗೂಡಿಸು ಚೆನ್ನ ಓಡಿಸು ರಂಗೋಲಿ ಎಂಬರಿಸು ಬಿಸಿಲು ತಾಕದಂತೆ ಅಂತರ ಮಾಡಿಸು ಹೌದು ದೇವ ಚಂದ್ರಂ ಕಟ್ಟಿಸು ಚಿತ್ರ ವಿಚಿತ್ರವಾಗುವಂತೆ ಕಳಸ ಕಣ್ಣಿಗಳನ್ನು ಕಟ್ಟಿಸು ಸಿದ್ಧಪಡಿಸು ಸಾರಥಿ ಭೂಪತಿ ಕನ್ನಡದಿಂದ ತೋರಿದ ಕುಡಿಗೆ ದಿಗ್ಭ್ರಮಣ ಉಂಟಾದಂತೆ ಮೊದಲು ಕರಡಿಗುರುವನ್ನು ಸುಂದರ ಮಾಡ ಆಗಲಿದ್ದೇವ ಇನ್ನಾರ್ಥ ತರ ಕರಡಿಗುವಕ್ಕೆ ಮಕ್ಕಳ ಮಾರಿ ಶಾಂತಿ ಹಸಿದಾಗಿದೆ ಅಮ್ಮಯ್ಯ ಹೇಳುವುದು ಕೇಳುತ್ತಾಯಿ ಚೆನ್ನಾಗಿ ಹೇಳು ನನ್ನ ತಮ್ಮನ ಗರಡಿಗೆ ಹೋಗಿ ನಾನು ಹೇಳಿದಂತೆ ಮಧು ತೆಗೆದುಕೊಂಡು ಬರಲೇಬೇಕು ತಾಯಿ. ಅಮ್ಮ ಸುಕೃಷ್ಣಾದೇವಿ, ಅಮ್ಮಯ್ಯ, ನಾನು ಮೊದಲೇ ಹೇಳಿದ್ದೇನೆ ಏನೆಂದು. ಪರರ ಮನೆಗೆ ಹೋಗುವುದಲ್ಲ, ಪರರ ಸೇವೆಯನ್ನು ಮಾಡುವುದಿಲ್ಲವೆಂದು. ಅಂದು ನಾನು ಜಲವನ್ನು ತಂದಾಗ ನಿನ್ನ ತಮ್ಮನ ಹೆತ್ತತ್ತಲ ನೋಡಿದೆನೋ, ಏನೇನು ಮಾತನಾಡಿದನು. ಸರ್ವತ ಹೋಗುವುದಲ್ಲ ಮಾತೆ, ಬಿಡು ನಿನ್ನ ಮನೆಗೆ ಬೇಕೆ. ಎನ್ನಯ್ಯ ತಮ್ಮನು ಏನೋ ಮಾಡಿದನೆ, ಎನ್ನಯ್ಯ ತಮ್ಮನು ಏನೋ ಮಾಡಿದನೆ, ಉಲ್ಲಾಸದಿಂದ ನೀನು ನನ್ನ ತಮ್ಮನ ಗರಡಿ ರಾಯ್ಕೆ ಹೋಗಿ ನಾನು ಹೇಳಿದಂತೆ ಮಧು ತೆಗೆದುಕೊಂಡು ಬರುವೆಯೋ ಅಥವಾ ಈ ಕ್ಷಣವೇ ನನ್ನ ಮಂದಿರವನ್ನು ಬಿಟ್ಟು ಹೊರಗೆ ಹೋಗುವೆಯೋ? ಅಯ್ಯೋ ಶಿವ ಶಿವ, ನಾನು ಹೀಗೆ ಮಾಡಿದೆ. ನಮ್ಮ ಜನನಿ ಅಮ್ಮಯ್ಯ, ಇದುವರೆಗೆ ನಿಮ್ಮ ಅನ್ನವನ್ನು ಉಂಡಿರುವನು, ನಿಮ್ಮ ಬಟ್ಟೆಯನ್ನು ಕೊಟ್ಟಿರುವೆ. ಒಮ್ಮೆಂದೊಮ್ಮೆಲೆ ಮನೆಯನ್ನು ಬಿಟ್ಟು ಹೋಗಿ ಎಂದರೆ ಎಲ್ಲಿ ಹೋಗಿ? ಸುವರ್ಣ ಪಾತ್ರೆಯನ್ನು ಕೊಡು ಜನನಿ, ಮಧುವನ್ನು ತರಲಿಲ್ಲ. ಜಾಗ್ರತೆಯಿಂದ ಅಣ್ಣನದ ಬಣ್ಣದ ಮಾತುಗಳನ್ನಾಡುತ್ತಾ ಕಣ್ಣಲ್ಲಿ ಸುವರ್ಣ ಪಾತ್ರೆಗೆ ಹಿಡಿದುಕೊಂಡು ಕಣ್ಣಿಗೆ ಹಬ್ಬ ಮಾತವನ್ನು ಮಾಡು ಉಳಿಸುವ ರಸ ಬಾಳೆ ಹಣ್ಣಿನಂತಿರುವ ಸಣ್ಣ ವಯಸ್ಸಿನ ಚಿನ್ನವೆಯನ್ನೇ ಇಲ್ಲಿಗೆ ಬಂದ ಕಾರಣವೇನು ನಾನೇ ಮಗನ ಕಟಾರೆ. ಏ ಸುಂದರೇ, ಚೆನ್ನಾಗಿ ಹೇಳು. ಕೋಡು ಕೋಡು